ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಪಿಜ್ಜಾ ಹೇಗೆ ಮಾಡೋದು ಅಂತ ನೋಡೋಣ. ಬೇಕಾಗಿರೋ ಸಾಮಗ್ರಿಗಳು ಮಯೋನೀಸ್, ತಂದೂರಿ ಮಯೋನೀಸ್ ಬರುತ್ತಲ್ಲ ಅದು, ಪಿಜ್ಜಾ ಸಾಸ್, ಟೊಮೆಟೊ, ಕಾರ್ನ್, ಕ್ಯಾಪ್ಸಿಕಮ್, ಪನ್ನೀರ್, ಈರುಳ್ಳಿ, ಚೀಸ್, ಮೋಜರೆಲ್ಲಾ ಚೀಸ್ ಮತ್ತು ಪಿಜ್ಜಾ ಬೇಸ್, ಪೆರಿ ಪೆರಿ ಪೌಡರ್, ಚಿಲ್ಲಿ ಫ್ಲೇಕ್ಸ್, ಪಿಜ್ಜಾ ಸೀಸನಿಂಗ್. ಇದಿಷ್ಟು ಮಾಡೋಕ್ಕೆ ಬೇಕಾಗಿರೋ ಸಾಮಗ್ರಿಗಳು. ಈಗ ಒಂದು ಬೌಲ್ಗೆ ಫಸ್ಟು ಪನ್ನೀರ್ ಮತ್ತು ತಂದೂರಿ ಮಯೋನೀಸ್ ಹಾಕ್ಕೊಂಡು ಅದ್ರ ಜೊತೆಗೆ ಚಿಲ್ಲಿ ಫ್ಲೇಕ್ಸ್ ಮತ್ತು ಆರೆಗಿನೋ ಮತ್ತು ಪೆರಿ ಪೆರಿ ಪೌಡರ್ ಹಾಕ್ಕೊಳ್ಳೋಣ. ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಪನ್ನೀರ್ಗೆ ಎಲ್ಲ ಕೋಟ್ ಆಗಬೇಕು, ಆ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ತೆಗೆದಿಟ್ಕೊತಾ ಇದ್ದೀನಿ. ಈಗ ಪಿಜ್ಜಾ ಬೇಸ್ ತಗೊಂಡು ಅದಕ್ಕೆ ಫಸ್ಟು ಪಿಜ್ಜಾ ಸಾಸ್ ಹಾಕ್ಕೋಬೇಕು. ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು, ಎಲ್ಲ ಕಡೆಗೂ ಸ್ಪ್ರೆಡ್ ಆಗಬೇಕು. ಒಂಚೂರು ಬೇಸ್ ಬಿಡದೇ ಇರೋ ಥರ. ಒಂದು 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಈಗ ಮೋಜರೆಲ್ಲಾ ಚೀಸ್ ಸ್ವಲ್ಪ ಹಾಕ್ಕೋಬೇಕು, ಮೇಲೆ ಸುತ್ತ ಉದುರಿಸ್ಕೋಬೇಕು. ಇದಿಷ್ಟು ಆದಮೇಲೆ ನಾವು ಎತ್ತಿಟ್ಕೊಂಡಿರೋ ವೆಜಿಟೇಬಲ್ಸ್ ಹಾಕ್ಕೊತಾ ಇದ್ದೀನಿ. ಫಸ್ಟು ಈರುಳ್ಳಿ ಹಾಕ್ಕೋತಾ ಇದ್ದೀನಿ, ಆಮೇಲೆ ಟೊಮೆಟೊ, ಆಮೇಲೆ ಕ್ಯಾಪ್ಸಿಕಮ್. ನೋಡಿ, ಈ ರೀತಿ ನಿಮ್ಗೆ ಇಷ್ಟ ಬಂದಂಗೆ ಹಾಕ್ಕೋಬೋದು. ಇನ್ನು ಬೇಬಿ ಕಾರ್ನ್ ಹಾಕ್ಕೋಬೋದು. ಪನ್ನೀರ್ ಹಾಕ್ಕೊತಾ ಇದ್ದೀನಿ ಈಗ ನೋಡಿ. ಲಾಸ್ಟಲ್ಲಿ ಕಾರ್ನ್ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಕಾರ್ನ್ನ. ಇದೇ ರೀತಿ ಬ್ರೆಡ್ಡಲ್ಲೂ ಕೂಡ ಮಾಡ್ಬೋದು. ನಾನು ಇನ್ನೊಂದು ಸತಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬ್ರೆಡ್ಡಲ್ಲಿ. ಇದಾದಮೇಲೆ ಇದಕ್ಕೆ ಮೋಜರೆಲ್ಲಾ ಚೀಸ್ ಮತ್ತೆ ಹಾಕ್ಕೋಬೇಕು. ಪೂರ್ತಿಯಾಗಿ ಚೆನ್ನಾಗಿ ಹಾಕ್ಕೊಂಡಾದ್ಮೇಲೆ ಈಗ ಏರ್ ಫ್ರೈಯರಲ್ಲಿ ನಾನು ಪಿಜ್ಜಾ ಮಾಡ್ತಾ ಇರೋದು ಇವತ್ತು. ಹಾಗಾಗಿ ಏರ್ ಫ್ರೈಯರ್ನ ಫಸ್ಟು ಆನ್ ಮಾಡಿಕೊಂಡು ಅದಕ್ಕೆ ಪಿಜ್ಜಾ ಬೇಸ್ ರೆಡಿ ಮಾಡಿ ಇಟ್ಕೊಂಡಿರೋದನ್ನು ಇಟ್ಕೊಂಡು ಅದರಲ್ಲಿ ಮೆನುಗೆ ಹೋಗಿ, ಅಂದರೆ ಮೆನು, ಅದರಲ್ಲಿ ಪಿಜ್ಜಾ ಅಂತ ತೋರಿಸುತ್ತೆ. ಅದರಲ್ಲಿ 165 ಡಿಗ್ರಿ ಮತ್ತು 7 ಮಿನಿಟ್ಸ್ ಇಟ್ಟು ಆನ್ ಮಾಡಿದ್ರೆ ಆಯಿತು. ಈಗ 4 ಮಿನಿಟ್ಸ್ ಆಗಿದೆ ನೋಡಿ. ಅದಾದಮೇಲಿಂದ ಈಗ 1 ಮಿನಿಟ್ ಇದೆ, ಅದರಲ್ಲಿ ಆಫ್ ಅಂತ ತೋರಿಸಿದ ತಕ್ಷಣ ಪಿಜ್ಜಾ ಆಗಿದೆ ಅಂತ. ಈಗ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಡಾಮಿನೋಸ್ಗಿಂತನೂ ನಾವು ಮನೇಲೇ ಮಾಡ್ಕೋಬೋದು. ಏರ್ ಫ್ರೈಯರ್ ಬಂದು ಇದು ಪಿಜ್ಜಂದು ತುಂಬಾ ಚೆನ್ನಾಗಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ಏರ್ ಫ್ರೈಯರ್ ಇರೋರು. ನೋಡಿ, ಇವಾಗ ಆಗಿದೆ, ತೆಗಿತಾ ಇದ್ದೀನಿ. ವಾವ್, ಎಷ್ಟು ಚೆನ್ನಾಗಾಗಿದೆ ಅಲ್ಲ. ಮನೇಲೇ 7 ಮಿನಿಟ್ಸಲ್ಲೇ ಇಷ್ಟು ಈಸಿಯಾಗಿ ಪಿಜ್ಜಾ ಮಾಡ್ಬೋದು ಅಂತಂದರೆ ಯಾರು ಬೇಕಾದರೂ ಟ್ರೈ ಮಾಡ್ಬೋದು ಅಲ್ವಾ. ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತಂತ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಈಗ ನಾನು ಇದಕ್ಕೆ ಫಸ್ಟು ಪೆರಿ ಪೆರಿ ಪೌಡರ್ನ ಹಾಕ್ಕೊಂಡಿದ್ದೀನಿ, ಸ್ಪ್ರಿಂಕಲ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಪಿಜ್ಜಾ ಸೀಸನಿಂಗ್ನ ಸ್ಪ್ರಿಂಕಲ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಚಿಲ್ಲಿ ಫ್ಲೇಕ್ಸ್ನ ಮಾಡಿಕೊಂಡು ಈಗ ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. 250 ರುಪೀಸ್ ಸ್ಪೆಂಡ್ ಮಾಡಿದ್ರೆ ನಾವು ಮನೇಲೇ ಎಷ್ಟು ಟೇಸ್ಟಿಯಾಗಿ ಡಾಮಿನೋಸ್ಗಿಂತ ಚೆನ್ನಾಗಿ ಮಾಡ್ಕೋಬೋದು. ನೋಡಿ, ಅದೇ ಥರ ನಾವು ಚೀಸ್ ಹೆಂಗೆ ಬರುತ್ತೆ ಅದೇ ಥರ ಬಂದಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.